ಮಧ್ಯಪ್ರಾಚ್ಯ ಯುದ್ಧದ ಮೇಲೆ ಗಲ್ಫ್ ರಾಷ್ಟ್ರಗಳಲ್ಲಿ ಸಿಲುಕಿದ್ದ 52,000 ಭಾರತೀಯರು ತಾಯ್ನಾಡಿಗೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಇದರಲ್ಲಿ 300ಕ್ಕೂ ಹೆಚ್ಚು ಕನ್ನಡಿಗರು ಮರಳಿ ಬಂದಿದ್ದಾರೆ. 52,000 ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರಲಾಗಿದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ಅಷ್ಟೇ ಅಲ್ಲ, ಕೊಲ್ಲಿ ದೇಶಗಳಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಸಹಾಯವಾಣಿಗಳನ್ನು ಸ್ಥಾಪಿಸಿದ್ದು ಹೆಚ್ಚಿನ ವಿಮಾನಗಳ ಮೂಲಕ ಕಾರ್ಯಾಚರಣೆ ನಡೆಸಲಾಗುವುದು ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ 9ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಏರ್ ಇಂಡಿಯಾ ಮಾರ್ಚ್ 10ರಿಂದ 18ರವರೆಗೆ ಅಂತಾರಾಷ್ಟ್ರೀಯ ಮಾರ್ಗಗಳಲ್ಲಿ 78 ಹೆಚ್ಚುವರಿ ವಿಮಾನಗಳ ಹಾರಾಟ ನಡೆಸುವುದಾಗಿ ಘೋಷಿಸಿದೆ. ಯುದ್ಧದ ಅಡೆತಡೆಗಳ ನಡುವೆ ಹೆಚ್ಚಿನ ಪ್ರಯಾಣದ ಆಯ್ಕೆಗಳನ್ನು ಒದಗಿಸಲು ಏರ್ ಇಂಡಿಯಾ ಪ್ರಯತ್ನಿಸಿದೆ. ಭಾರತದ ಮೇಲೆ ಮಹಾಯುದ್ಧದ ಎಫೆಕ್ಟ್ ದಿನೇ ದಿನೇ ತಟ್ಟುತ್ತಿದೆ. ಗ್ಯಾಸ್ ಬೆಲೆ, ಸಿಎನ್ಜಿ ಬೆಲೆ ಏರಿಕೆ ಆಯಿತು. ಈಗ ರಸಗೊಬ್ಬರದ ಬೆಲೆಯೂ ಏರಿಕೆಯಾಗುವ ಆತಂಕವಿದೆ. ರಷ್ಯಾ, ಇರಾನ್, ಖತಾರ್ನಲ್ಲಿ ಹೆಚ್ಚು ರಸಗೊಬ್ಬರ ಉತ್ಪಾದನೆಯಾಗುತ್ತೆ. ಆದರೆ ಈ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ ಇದ್ದು ಯೂರಿಯಾ, ಫಾಸ್ಫೇಟ್ ರಫ್ತಿಗೆ ಸಮಸ್ಯೆ ಆಗ್ತಿದೆ. ಹೀಗಾಗಿ ಬೆಲೆ ಏರಿಕೆ ಆಗುವ ಆತಂಕ ಶುರುವಾಗಿದೆ. ಯುದ್ಧದ ಮಧ್ಯೆ ಬೆಲೆ ಏರಿಕೆ ಆಗ್ತಿರೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಮಹಿಳಾ ದಿನಾಚರಣೆ ದಿನ ಕೇಂದ್ರ ಸರ್ಕಾರ ಬರೀ ಗೌರವ ಕೊಟ್ಟರೆ ಸಾಲಲ್ಲ, ಅಡುಗೆ ಎಣ್ಣೆ, ಗ್ಯಾಸ್ ದರ ಏರಿಕೆಯನ್ನ ಕಡಿಮೆ ಮಾಡದೆ ಅವಮಾನ ಮಾಡಿದ್ದಾರೆ. ಮಹಿಳೆಯರ ಬಗ್ಗೆ ಗೌರವ ಇದ್ರೆ ದರ ಇಳಿಕೆ ಮಾಡಲಿ, ರಾಜ್ಯದ ಸಂಸದರು ಬಾಯ್ ಬಿಡಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಹಿನ್ನೆಲೆ ಕೆಪಿಸಿಸಿ ಮಹಿಳಾ ಘಟಕದಿಂದ ಪ್ರತಿಭಟನೆ ನಡೆಯಿತು. ಕಾಂಗ್ರೆಸ್ ಕಚೇರಿ ಮುಂಭಾಗ ನೂರಾರು ಮಹಿಳೆಯರು ಖಾಲಿ ಸಿಲಿಂಡರ್ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಪ್ರತಿಭಟನೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ, ರಾಜ್ಯಸಭಾ ಸದಸ್ಯ ಜಿಸಿ ಚಂದ್ರಶೇಖರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಲಬುರಗಿಯ ಚಿತ್ತಾಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, ಮಲ್ಲಿಕಾರ್ಜುನ ಖರ್ಗೆಯವರ ಪರಿಶ್ರಮದಿಂದ 371J ಜಾರಿಗೆ ತಂದು ಶಾಶ್ವತ ಪರಿಹಾರ ಕೊಟ್ಟಿದ್ದಾರೆ. ನಮ್ಮ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳಿದರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಪಿಎಸ್ ಕಾಲೇಜಿಗೆ ತೆಲುಗು ನಟ ಜೂನಿಯರ್ ಎನ್ಟಿಆರ್ ಬಂದಿದ್ರು. ಪಿಎಸ್ ಕಾಲೇಜಿನ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯನ್ನ ಎನ್ಟಿಆರ್ ಉದ್ಘಾಟಿಸಿದ್ರು. ಎನ್ಟಿಆರ್ನನ್ನ ನೋಡೋದಕ್ಕೆ ಮುಗಿಬಿದ್ದ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊನ್ನೆಯಷ್ಟೇ 4,48,000 ಕೋಟಿಯ ಬಜೆಟ್ ಮಂಡಿಸಿದ್ರು. ಬಜೆಟ್ ಮಂಡನೆ ಬಳಿಕ ವಿಧಾನಮಂಡಲ ಅಧಿವೇಶನ ಮುಂದೂಡಿಕೆಯಾಗಿತ್ತು. ನಾಳೆಯಿಂದ ಮತ್ತೆ ಅಧಿವೇಶನ ಮುಂದುವರಿಯಲಿದೆ. ಬಜೆಟ್ನ ಲೋಪದೋಷಗಳನ್ನು ಹಿಡಿದು ಸರ್ಕಾರವನ್ನು ಪ್ರಶ್ನಿಸಲು ಪ್ರತಿಪಕ್ಷಗಳು ಸಜ್ಜಾಗಿವೆ. ಸಮರ್ಪಕ ಉತ್ತರ ನೀಡಲು ಕಾಂಗ್ರೆಸ್ ಸರ್ಕಾರವೂ ರೆಡಿಯಾಗಿದೆ. ನಾಳೆಯಿಂದ ಸಂಸತ್ ಬಜೆಟ್ ಅಧಿವೇಶನ ಪುನರಾರಂಭವಾಗಲಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ವಿಪಕ್ಷಗಳು ಮಂಡಿಸಲಿರುವ ಅವಿಶ್ವಾಸ ನಿರ್ಣಯಕ್ಕೆ ಟಿಎಂಸಿ ಪಕ್ಷ ಬೆಂಬಲ ಕೊಟ್ಟಿದೆ. ಅಧಿವೇಶನದ ಮೊದಲ ದಿನ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಿದ್ದು ಎಲ್ಲಾ ಸಂಸದರು ಹಾಜರಿರುವಂತೆ ಬಿಜೆಪಿ ಮತ್ತು ವಿಪಕ್ಷಗಳು ವಿಪ್ ಜಾರಿ ಮಾಡಿವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ದೇಶದ ಮಹಿಳಾ ಮನೆಗಳಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಎಕ್ಸ್ ಮೂಲಕ ಮಹಿಳಾ ದಿನಾಚರಣೆಯ ಶುಭ ಕೋರಿದ್ದಾರೆ. ಇದ ಬೆಂಗಳೂರಲ್ಲಿ ಜೆಡಿಎಸ್ ಪಕ್ಷದಿಂದ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ಪಶ್ಚಿಮ ಬಂಗಾಳ ಪೊಲೀಸ್ ಎಸ್ಟಿಎಫ್ ಇಬ್ಬರು ಬಾಂಗ್ಲಾದೇಶಿ ಪ್ರಜೆಗಳನ್ನು ಬಂಧಿಸಿದ್ದಾರೆ. ರಾಹುಲ್ ಆಲಿಯಾಸ್ ಫೈಜಲ್ ಕರೂಮ್ ಮತ್ತು ಅಲಂಗೀರ್ ಹುಸೇನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಇಬ್ಬರು ವ್ಯಕ್ತಿಗಳು ಬಾಂಗ್ಲಾದೇಶದಲ್ಲಿ ರಾಜಕೀಯ ಕಾರ್ಯಕರ್ತ ಶರೀಫ್ ಉಸ್ಮಾನ್ ಹಾದಿ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಬಿಹಾರ ಸಿಎಂ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ಜೆಡಿಯು ಪಕ್ಷ ಸೇರ್ಪಡೆ ಮೂಲಕ ರಾಜಕೀಯ ಜೀವನ ಆರಂಭಿಸಿದ್ದಾರೆ. ಪಾಟ್ನಾದ ಜೆಡಿಯು ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ನಿಶಾಂತ್ ಸದಸ್ಯತ್ವ ಸ್ವೀಕರಿಸಿದ್ರು. ನನ್ನ ಮೇಲೆ ಕಾರ್ಯಕರ್ತರು ಇಟ್ಟಿರೋ ನಂಬಿಕೆಗೆ ತಕ್ಕ ಹಾಗೆ ನಡ್ಕೊಳ್ತೀನಿ ಅಂತ ನಿಶಾಂತ್ ಹೇಳಿದ್ದಾರೆ. ತಾಂತ್ರಿಕ ದೋಷದ ಹಿನ್ನೆಲೆ ಉತ್ತರಾಖಂಡ್ ರಾಜ್ಯಪಾಲ ಗುರ್ಮಿತ್ ಸಿಂಗ್ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿದೆ. ಸರ್ಕಾರಕ್ಕೆ ಸೇರಿದ ಹೆಲಿಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿದೆ. ತಕ್ಷಣ ಎಚ್ಚೆತ್ತ ಪೈಲಟ್ ಯಾವುದೇ ಅವಕಾಶ ನೀಡದೆ ಹತ್ತಿರದ ಶ್ರೀನಗರದ ಜಿವಿಕೆ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿದ್ದಾರೆ. ರಿಲಯನ್ಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಮನೆಗೆ ಫಿನ್ಲ್ಯಾಂಡ್ ಅಧ್ಯಕ್ಷ ಡಾಕ್ಟರ್ ಅಲೆಕ್ಸಾಂಡರ್ ಭೇಟಿ ಕೊಟ್ಟಿದ್ರು. ಮುಂಬೈನ ನಿವಾಸದಲ್ಲಿ ಅವರಿಗೆ ಅಂಬಾನಿ ಕುಟುಂಬ ವಿಶೇಷ ಆತಿಥ್ಯ ನೀಡಿದೆ. ಸ್ನೇಹದ ಮನೋಭಾವ, ಅರ್ಥಪೂರ್ಣ ಸಂಭಾಷಣೆ ಹಾಗೂ ಹಂಚಿಕೆಯ ಮೌಲ್ಯಗಳ ಮೂಲಕ ಸಂಬಂಧಗಳನ್ನು ಬಲಪಡಿಸಲು ಆತಿಥ್ಯ ಅಂತ ಅಂಬಾನಿ ಹೇಳಿದರು. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೀತಾ ಇರುವ ಟಿ20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಭರ್ಜರಿ ಬ್ಯಾಟಿಂಗ್ ಮಾಡಿದೆ. ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಭಾರತ 255 ರನ್ ಬಾರಿಸಿದೆ. ಟಾಸ್ ಗೆದ್ದ ನ್ಯೂಜಿಲೆಂಡ್ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಇದೀಗ ನ್ಯೂಜಿಲೆಂಡ್ 256 ರನ್ಗಳ ಗುರಿಯನ್ನ ಬೆನ್ನತ್ತಬೇಕಿದೆ.
ಇನ್ನು ಟಿ20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ರನ್ಗಳ ಸುರಿಮಳೆ ಸುರಿಸಿದ್ದು 3 ಆಟಗಾರರು. ಓಪನರ್ಸ್ ಆಗಿ ಬಂದ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಕಿವೀಸ್ ಬೌಲರ್ಗಳನ್ನ ಬೆಂಡತ್ತಿದ್ರು. ಮೊದಲ 6 ಓವರ್ಗೆ 72 ರನ್ಗಳನ್ನ ಚಚ್ಚಿದ್ರು. ಬರೀ 21 ಬಾಲ್ಗೆ 6 ಬೌಂಡ್ರಿ 3 ಸಿಕ್ಸರ್ಸ್ ಜೊತೆಗೆ ಅಭಿಷೇಕ್ ಶರ್ಮಾ 52 ರನ್ ಬಾರಿಸಿ ಔಟ್ ಆದ್ರು. ಸಂಜು ಸ್ಯಾಮ್ಸನ್ 8 ಸಿಕ್ಸರ್ 5 4 ಬಾರಿಸಿ 89 ರನ್ಗೆ ಔಟ್ ಆದ್ರು. ಇನ್ನು ಇಶಾನ್ ಕಿಶನ್ ಕೂಡ 25 ಬಾಲ್ಗೆ 4 ಬೌಂಡರಿ 4 ಸಿಕ್ಸರ್ ಬಾರಿಸಿ 54 ರನ್ ಬಾರಿಸಿ ಅದ್ಭುತವಾದ ರನ್ ಕಲೆ ಹಾಕಿದ್ರು. ಕೊನೆಯಲ್ಲಿ ಬಂದ ಶಿವಂ ದುಬೆ 8 ಬಾಲ್ಗೆ 26 ರನ್ ಚಚ್ಚಿ ತಂಡದ ಮೊತ್ತ 255ಕ್ಕೆ ತಂದ್ರು. ಉಳಿದ ಪ್ರಮುಖ ಸುದ್ದಿಯನ್ನ ವಿಸ್ತೃತವಾಗಿ ನೋಡೋಣ. ಇರಾನ್ ದೇಶದ ಪರಮಾಣು ಕೇಂದ್ರವನ್ನೇ ವಶಕ್ಕೆ ಪಡೆಯಲು ಇಸ್ರೇಲ್ ಅಮೆರಿಕ ಯುದ್ಧ ಸಾರಿ ಇವತ್ತಿಗೆ 9 ದಿನ. ಸತತ 210 ಗಂಟೆಗಳಿಂದಲೂ ನಿರಂತರವಾಗಿ ಇರಾನ್ ಮೇಲೆ 2 ದೇಶಗಳು ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿವೆ. ಇರಾನ್ ಕೂಡ ಪ್ರತಿ ದಾಳಿ ನಡೆಸ್ತಾನೆ ಇದ್ದು ಸಾವು ನೋವು ಅನ್ನೋದು ಲೆಕ್ಕಕ್ಕೆ ಸಿಗ್ತಿಲ್ಲ. 9ನೇ ದಿನವೂ ಎಲ್ಲೆಲ್ಲಿ ದಾಳಿಗಳಾಯಿತು, ಏನೆಲ್ಲ ಸರ್ವನಾಶ ಆಗಿದೆ ಅನ್ನೋದರ ಸಮಗ್ರ ವರದಿ ಇಲ್ಲಿದೆ. ಗಂಟೆ, ಬರೋಬ್ಬರಿ 210 ಗಂಟೆ. ಈ ಕ್ಷಣಕ್ಕೆ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಸಾರಿ 188 ಗಂಟೆ ಪೂರೈಸಿದೆ. ಇರಾನ್ಗೆ ಸೇರಿದ ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು, ಸೇನಾ ನೆಲೆಗಳು ಸೇರಿದಂತೆ 3500 ಜಾಗಗಳನ್ನು ಎರಡೂ ದೇಶಗಳು ಧ್ವಂಸ ಮಾಡಿವೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಮೆರಿಕ, ಆಪರೇಷನ್ ರೋರಿಂಗ್ ಲಯನ್ ಹೆಸರಲ್ಲಿ ಇಸ್ರೇಲ್ ಸಮರ ಶುರು ಮಾಡಿ 9 ದಿನ ಪೂರೈಸಿದೆ. ಯುದ್ಧ ಕ್ಷಣಕ್ಕೂ ಜೋರಾಗ್ತಿದ್ದು ನಿಲ್ಲೋ ಲಕ್ಷಣವೇ ಕಾಣಿಸ್ತಿಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಇಡೀ ನಗರಗಳೇ ಸ್ಮಶಾನವಾಗಿ ಹೋಗ್ತಿದೆ. ಟೆಹರಾನ್ ಅಂತಾರಾಷ್ಟ್ರೀಯ ತೈಲ ಘಟಕ ಸರ್ವನಾಶ. ಟೆಹರಾನ್ನಲ್ಲಿ ಸೆರೆ ಹಿಡಿಯಲಾದ ಈ ವಿಡಿಯೋ ಜಗತ್ತಿನ ಅಂತ್ಯದ ಭೀಕರ ದಾಳಿ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇದು ರಾತ್ರಿ ಅಮೆರಿಕ ಮತ್ತು ಇಸ್ರೇಲಿ ಜಂಟಿಯಾಗಿ ನಡೆಸಿದ ದಾಳಿಯ ದೃಶ್ಯ. ಇರಾನ್ ರಾಜಧಾನಿ ಟೆಹರಾನ್ ನಗರದಲ್ಲಿರುವ ಶಹರಾನ್ ತೈಲ ಡಿಪೋ ಇದು. ಇರಾನ್ ಪಾಲಿನ ಆರ್ಥಿಕತೆಗೆ ಈ ತೈಲ ಘಟಕ ಕಾಮಧೇನುವಾಗಿತ್ತು. ಅಂಥ ತೈಲ ಘಟಕಕ್ಕೆ ಅಮೆರಿಕ ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿದೆ. ತೈಲ ಘಟಕ ಸ್ಫೋಟವಾದರೆ ಊರೂರೇ ಸ್ಮಶಾನ. ಟೆಹರಾನ್ ನಗರದಲ್ಲಿರುವ ಶಹರಾನ್ ತೈಲ ಡಿಪೋ ನಿನ್ನೆ ರಾತ್ರಿಯಿಂದಲೂ ಹೊತ್ತಿ ಉರಿಯುತ್ತಿದೆ. ಯಾವ ಕ್ಷಣದಲ್ಲಾದರೂ ತೈಲ ಘಟಕಗಳೇ ಸ್ಫೋಟವಾಗುವ ಆತಂಕ ಎದುರಾಗಿದೆ. ಹೆಚ್ಚು ಕಡಿಮೆ 3 ಲಕ್ಷ ಟನ್ ತೈಲ ಸಂಗ್ರಹಣೆಯ ಸಾಮರ್ಥ್ಯವಿರುವ ಈ ತೈಲ ಘಟಕ ಬೆಂಕಿಯಲ್ಲಿ ಬೆಂದು ಹೋಗ್ತಿದೆ. ಅಪ್ಪಿತಪ್ಪಿ ತೈಲ ಘಟಕ ಸ್ಫೋಟವಾಗಿದ್ದೇ ಆದರೆ ಟೆಹರಾನ್ ರಾಜಧಾನಿಯ ಸುತ್ತಲಿನ 10 ಕಿಲೋಮೀಟರ್ ಜಾಗ ಸ್ಮಶಾನವಾಗಿ ಹೋಗುತ್ತೆ. ಹೀಗಾಗಿ ಬೆಂಕಿ ಆರಿಸೋದೇ ಈಗ ಇರಾನ್ಗೆ ದೊಡ್ಡ ಸವಾಲಾಗಿದೆ. ಏರ್ಪೋರ್ಟ್ಗಳ ಮೇಲೆ ಇರಾನ್ ಬಾಂಬ್ ದಾಳಿ. ಅಮೆರಿಕ ಜಂಟಿ ದಾಳಿಗೆ ಇರಾನ್ ಪ್ರತ್ಯುತ್ತರ ಕೊಡುತ್ತಿದ್ದು ಏರ್ಪೋರ್ಟ್ಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡುತ್ತಿದೆ. ಸೌದಿಯ ಎರ್ಬಿನ್ ವಿಮಾನ ನಿಲ್ದಾಣದ ಬಳಿ ಸ್ಫೋಟ ಮಾಡಿದೆ. ಮತ್ತೊಂದೆಡೆ ಕುವೈತ್ನಲ್ಲೂ ಏರ್ಪೋರ್ಟ್ ಮೇಲೂ ಡ್ರೋನ್ ದಾಳಿ ನಡೆಸಿದೆ. ಓಸ್ಲೋದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿ ಇರಾನ್ ನಡೆಸಿದ ದಾಳಿಗೆ ಕಚೇರಿ ಸುತ್ತಮುತ್ತಲಿನ ಜಾಗ ಬೂದಿಯಾಗಿದೆ. ಪ್ರವೇಶ ದ್ವಾರದ ಬಳಿ ಬೆಳಗ್ಗಿನ ಜಾವ 1 ಗಂಟೆ ಸುಮಾರಿಗೆ ಸ್ಫೋಟ ಸಂಭವಿಸಿದ್ದು 20ಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ನಾರ್ವೆ ಪೊಲೀಸರು ದೃಢಪಡಿಸಿದ್ದಾರೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಕುವೈತ್ನಲ್ಲಿರುವ ಸೋಷಿಯಲ್ ಸೆಕ್ಯೂರಿಟಿ ಕಟ್ಟಡದ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಡ್ರೋನ್ ದಾಳಿಯಿಂದಾಗಿ ಬೃಹತ್ ಕಟ್ಟಡ ಹೊತ್ತಿ ಉರಿದಿದೆ. ಕಟ್ಟಡದಲ್ಲಿರುವವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ನೀವು ಅಮೆರಿಕನ್ನರನ್ನ ಕೊಂದ್ರೆ, ಭೂಮಿಯ ಮೇಲೆ ಎಲ್ಲಿಯಾದರೂ ಅಮೆರಿಕನ್ನರಿಗೆ ಬೆದರಿಕೆ ಹಾಕಿದ್ರೆ ನಾವು ಕ್ಷಮೆಯಾಚಿಸದೆ ಮತ್ತು ಹಿಂಜರಿಕೆ ಇಲ್ಲದೆ ನಿಮ್ಮನ್ನ ಬೇಟೆಯಾಡುತ್ತೇವೆ ಮತ್ತು ನಿಮ್ಮನ್ನ ಕೊಲ್ಲುತ್ತೇವೆ. ಇದು ಅಮೆರಿಕ ಇರಾನ್ಗೆ ಕೊಟ್ಟಿರೋ ಹೊಸ ಎಚ್ಚರಿಕೆ.
ತಂತ್ರಜ್ಞಾನವನ್ನ ಹೇಗೆ ಅಮೆರಿಕ ಬಳಸಿಕೊಳ್ಳುತ್ತಿದೆ ನೋಡಿ ಅಂತ ಇರಾನ್ ಮೇಲಿನ ದಾಳಿಯ ವಿಡಿಯೋಗಳನ್ನ ಅಮೆರಿಕ ಹಂಚಿಕೊಂಡಿದೆ. ಇರಾನ್ ನಾಯಕ ಖಮೇನಿ ಹತ್ಯೆ ಬಳಿಕ ಇರಾನ್ ಸರ್ವೋಚ್ಚ ನಾಯಕನ ಆಯ್ಕೆ ಮಾಡಲು ಮುಂದಾಗಿದೆ. ಈ ಮಧ್ಯೆಯೇ ಇಸ್ರೇಲ್ ಇರಾನ್ಗೆ ಸರ್ವೋಚ್ಚ ನಾಯಕನ ಆಯ್ಕೆ ಮಾಡದಂತೆ ವಾರ್ನಿಂಗ್ ಕೊಟ್ಟಿದೆ. ನಿಮ್ಮನ್ನ ಗುರಿಯಾಗಿಸಲು ಹಿಂಜರಿಯುವುದಿಲ್ಲ. ಸರ್ವೋಚ್ಚ ನಾಯಕನ ಆಯ್ಕೆಯಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬರನ್ನ ಗುರಿಯಾಗಿಸಿ ದಾಳಿ ಮಾಡುತ್ತೇವೆ ಎಂದು ಇರಾನ್ಗೆ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿದೆ. ಕ್ಷಿಪಣಿಗಳನ್ನು ಹೊತ್ತು ಹಾರುತ್ತಿರುವ ಅಮೆರಿಕದ ಯುದ್ಧ ವಿಮಾನಗಳು ಒಂದು ಕಡೆ, ಗುರಿಯಿಟ್ಟು ಇರಾನ್ ನೆಲವನ್ನು ಸ್ಫೋಟಿಸಿ ಮತ್ತೆ ನೌಕಾಪಡೆ ಮೇಲೆ ಇಳಿಯುತ್ತಿರೋ ಯುದ್ಧ ವಿಮಾನಗಳು ಇನ್ನೊಂದು ಕಡೆ. ಗುರಿಯಿಟ್ಟು ಹೊಡೆದಿದ್ದೀವಿ ಅಂತ ಅಮೆರಿಕ ಸೆಂಟ್ರಲ್ ಕಮಾಂಡ್ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹಾಕಿದೆ. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ನಡೆಸುತ್ತಿರುವ ಯುದ್ಧಕ್ಕೆ ಅಮೆರಿಕದಲ್ಲೂ ವಿರೋಧ ವ್ಯಕ್ತವಾಗಿದೆ. ವಾಷಿಂಗ್ಟನ್ ಡಿಸಿ ಮತ್ತು ನ್ಯೂಯಾರ್ಕ್ನಲ್ಲಿ ಪ್ರತಿಭಟನಾಕಾರರು ಇರಾನ್ ಮೇಲಿನ ದಾಳಿ ಖಂಡಿಸಿ ಸಾವಿರಾರು ಜನ ಪ್ರತಿಭಟನೆ ನಡೆಸಿದ್ರು. ಇರಾನಿಯನ್ನರು ತಮ್ಮದೇ ಆದ ಭವಿಷ್ಯ ಕಟ್ಟಿಕೊಳ್ಳಲು ಬಿಡಿ, ಅವರ ದೇಶದ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಅವಕಾಶ ನೀಡಿ ಅಂತ ಘೋಷಣೆ ಕೂಗಿದ್ರು. ಇರಾನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 4 ದಿನದ ಹಿಂದೆ ಅಮೆರಿಕದ 6 ಸೈನಿಕರು ಸಾವನ್ನಪ್ಪಿದ್ರು. ಇವತ್ತು 6 ಸೈನಿಕರ ಶವಗಳನ್ನ ಅಮೆರಿಕಾಗೆ ತರಲಾಯಿತು. ವಿಮಾನದಿಂದ ಅಮೆರಿಕ ಸೈನಿಕರ ಶವಗಳನ್ನ ಹೊರಗೆ ತರ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಉಪಾಧ್ಯಕ್ಷ JD ವ್ಯಾನ್ಸ್ ಸೇರಿದಂತೆ ಅನೇಕರು ಅಂತಿಮ ನಮನ ಸಲ್ಲಿಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ರು. ಹೇಳುತ್ತಾ ಹೋದ್ರೆ 9 ದಿನಗಳಲ್ಲಿ ಸತತ 210 ಗಂಟೆಗಳಲ್ಲಿ ಸತ್ತವರ ಸಂಖ್ಯೆ ಸಾವಿರಾರು. ಎಷ್ಟು ಸೈನಿಕರು ಸತ್ತಿದ್ದಾರೋ, ಎಷ್ಟು ಜನ ಅಮಾಯಕರು ಸತ್ತಿದ್ದಾರೆ ಅನ್ನೋದಕ್ಕೆ ಲೆಕ್ಕಾನೇ ಇಲ್ಲ. ಆದರೆ ಇಲ್ಲಿವರೆಗೂ ಸಿಕ್ಕಿರುವ ಶವಗಳು 1600ಕ್ಕೂ ಹೆಚ್ಚು. 3000ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. 7000ಕ್ಕೂ ಹೆಚ್ಚು ಜನ ಆಸ್ಪತ್ರೆಗಳಲ್ಲಿ ನರಳಾಡುತ್ತಿದ್ದಾರೆ. ಸಾವಿರಾರು ಕಟ್ಟಡಗಳು ಸರ್ವನಾಶವಾಗಿವೆ. ಲಕ್ಷ ಕೋಟಿಯಷ್ಟು ನಷ್ಟವಾಗಿದೆ. ಯುದ್ಧ ನಿಲ್ಲಿಸುವ ಮಾತೇ ಇಲ್ಲ ಅಂತ ಅಮೆರಿಕ ಇಸ್ರೇಲ್ ಹಠಕ್ಕೆ ಬಿದ್ದಿದೆ. ಯುದ್ಧ ನಿಲ್ಲಿಸದಿದ್ರೆ ನಾವು ನಡೆಸುವ ಪ್ರತಿದಾಳಿಯೂ ಘೋರವಾಗಿರುತ್ತೆ ಅಂತ ಇರಾನ್ ಹೇಳುತ್ತಿದೆ. ಈ ಸಾವಿನ ಯುದ್ಧಕ್ಕೆ ಕೊನೆ ಯಾವಾಗ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಅವ್ಯವಸ್ಥೆ ಸೃಷ್ಟಿಸಿ ಎಡವಟ್ಟು ಮಾಡಿದೆ. ರಾಷ್ಟ್ರಪತಿಯವರೇ ಬಹಿರಂಗವಾಗಿ ದೀದಿ ಸರ್ಕಾರದ ಮೇಲೆ ಬೇಸರ ಹೊರಹಾಕಿದ್ರು. ಆದರೆ ಬಿಜೆಪಿಯವರೇ ಹೇಳಿಕೊಟ್ಟಂತೆ ರಾಷ್ಟ್ರಪತಿ ಮಾತಾಡಿದ್ದಾರೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಬಿಜೆಪಿಯವರಿಗೆ ದೊಡ್ಡ ಅಸ್ತ್ರ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನಿದು ವಿವಾದ ಅನ್ನೋದನ್ನ ನೋಡೋಣ. ಬುಡಕಟ್ಟು ಸಮುದಾಯದಲ್ಲಿ ಬೆಳೆದು ಬಂದ ಪ್ರಭಾವಿ ಮಹಿಳೆ ಅಂದ್ರೆ ಅದು ದ್ರೌಪದಿ ಮುರ್ಮು. ಭಾರತದ ರಾಷ್ಟ್ರಪತಿಗಳಾಗಿ ಮುರ್ಮು ಅವರು ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ರಾಜಕೀಯ ಹಿತಾಸಕ್ತಿಗಳು, ರಾಜಕೀಯ ದ್ವೇಷಗಳ ಮಧ್ಯೆ ರಾಷ್ಟ್ರಪತಿ ಸ್ಥಾನಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರ ಅಗೌರವ ತೋರಿಸಿದೆ. ಯಾವುದೇ ರಾಜ್ಯ ಆಗಿರಲಿ, ರಾಷ್ಟ್ರಪತಿಗಳು ಬರ್ತಾರೆ ಅಂದರೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ ಹಾಜರಿರಬೇಕು, ಗೌರವ ಸಲ್ಲಿಸಬೇಕು, ರಾಷ್ಟ್ರಪತಿಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಇದು ಭಾರತದ ಸಂವಿಧಾನದಲ್ಲೇ ಇರೋ ನಿಯಮ. ಆದರೆ ಮಮತಾ ಬ್ಯಾನರ್ಜಿ ಸರ್ಕಾರ ಇದನ್ನೆಲ್ಲ ಗಾಳಿಗೆ ತೂರಿದೆ. ನಿನ್ನೆ ಬಂಗಾಳ ಸರ್ಕಾರದ ಅಧೀನದಲ್ಲಿರುವ ಡಾರ್ಜಿಲಿಂಗ್ನಲ್ಲಿ ಸಂತಾಲಿ ಬುಡಕಟ್ಟು ಸಮಾವೇಶದ ಕಾರ್ಯಕ್ರಮವಿತ್ತು. ಈ ಕಾರ್ಯಕ್ರಮವನ್ನು ಅತ್ಯಂತ ಕಳಪೆಯಾಗಿ ಆಯೋಜಿಸಿ ದೀದಿ ಸರ್ಕಾರ ರಾಷ್ಟ್ರಪತಿಯವರನ್ನ ಅವಮಾನಿಸಿದೆ. 5 ಲಕ್ಷ ಜನ ಸೇರೋ ಜಾಗದಲ್ಲಿ 15,000 ಜನರಿಗೆ ವ್ಯವಸ್ಥೆ ಕಲ್ಪಿಸಿತ್ತು. ಭದ್ರತೆಯೂ ಇರಲಿಲ್ಲ.
ಅದಕ್ಕೆ ವೇದಿಕೆಯಲ್ಲೇ ರಾಷ್ಟ್ರಪತಿ ಮುರ್ಮು ಮಮತಾ ಬ್ಯಾನರ್ಜಿ ಸರ್ಕಾರದ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. इंटरनेशनल संथाल काउंसिल का सम्मेलन था। मैं तो यहाँ देख के यहाँ जब आई मैंने देखा यहाँ होना था तो अच्छा रहता, क्योंकि इतने बड़ा फील्ड है, पता नहीं प्रशासन का क्या हुआ। जनरली देखा जाए तो प्रेसिडेंट आते हैं तो चीफ मिनिस्टर भी आना चाहिए, मंत्री भी आना चाहिए, लेकिन चीफ मिनिस्टर मैडम भी आए नहीं। लेकिन मैं भी बंगाल का ही बेटी हूँ, बंगाल में बहुत क्यों आने ही नहीं देते। ममता दीदी मेरे बहन भी है, छोटे बहन है, पता नहीं मुझे कोई गुस्सा किए होंगे, इसीलिए वहां जाके प्रोग्राम करा। कोई बात नहीं, कोई गिला नहीं, कोई शिकवा नहीं। ರಾಷ್ಟ್ರಪತಿ ಮುರ್ಮು ಅವ್ಯವಸ್ಥೆ ಬಗ್ಗೆ ಮಾತಾಡಿದ್ರು. ಆದರೆ ಮಮತಾ ಬ್ಯಾನರ್ಜಿ ರಾಷ್ಟ್ರಪತಿಗಳ ಮಾತಿಗೂ ರಾಜಕೀಯ ಬೆರೆಸಿದ್ರು. ಚುನಾವಣೆ ಹತ್ತಿರ ಬರ್ತಿದೆ, ಅದಕ್ಕೆ ಬಿಜೆಪಿಯವರು ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ರಾಷ್ಟ್ರಪತಿ ಆ ತರ ಮಾತಾಡಿದ್ದಾರೆ ಅಂತ ಹೇಳಿ ವಿವಾದಕ್ಕೆ ಸಿಲುಕಿದ್ರು. जब महाराष्ट्र पे ट्राइबल का ऊपर अत्याचार होता है, आप क्यों प्रोटेस्ट नहीं करते? जब मध्य प्रदेश में होता है, आप क्यों नहीं करते? जब छत्तीसगढ़ में होता है, आप क्यों नहीं करते? बंगाल को टारगेट किया, पहले कुछ कीजिए, उसको बाद बीजेपी का बात कहिए। We don't expect, we respect you. You are a number one chair in this country, you are the president of India. Don't play politics. Don't play politics at the time of election as per BJP advice. You can criticize us. We will not. ಸಂತಾಲ್ ಕಾರ್ಯಕ್ರಮದ ಅವ್ಯವಸ್ಥೆ ಬಗ್ಗೆ ರಾಷ್ಟ್ರಪತಿ ಬೇಸರ ಹೊರಹಾಕಿದ್ರೆ ಮಮತಾ ಬ್ಯಾನರ್ಜಿ ರಾಜಕೀಯ ಬೆರೆಸಿದ್ರು. ಆದರೆ ರಾಷ್ಟ್ರಪತಿಯವರಿಗೆ ಅವಮಾನ ಮಾಡಿದ್ದಾರೆ, ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಅಗೌರವ ತೋರಿಸಿದ್ದಾರೆ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ಮಾಡಿದ್ರು. पश्चिम बंगाल में टीएमसी सरकार ने देश की राष्ट्रपति आदरणीय द्रौपदी मुर्मू जी का घोर अपमान किया है। टीएमसी ने आदिवासियों के संथाल लोगों के यह अत्यंत पवित्र और महत्वपूर्ण कार्यक्रम का बहिष्कार किया और राष्ट्रपति का बहिष्कार किया। वो स्वयं आदिवासी समाज से आती है। ये राष्ट्रपति जी के अपमान के साथ साथ देश के संविधान का भी अपमान है, लोकतंत्र की महान परंपरा का भी अपमान है। ರಾಷ್ಟ್ರಪತಿಯವರನ್ನೇ ಅವಮಾನಿಸಿದ್ದಾರೆ ಮಮತಾ ಬ್ಯಾನರ್ಜಿ ಅಂತ ಬಿಜೆಪಿಯವರು ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ. ಅದು ಎಲೆಕ್ಷನ್ ಟೈಮ್ನಲ್ಲಿ ಕರೆದು ದೀದಿ ಸರ್ಕಾರನೇ ಬಿಜೆಪಿಗೆ ಚಾಟಿ ಕೊಟ್ಟು ಹೊಡೆಸಿಕೊಳ್ಳೋ ತಪ್ಪು ಮಾಡಿದೆ. ಎಲೆಕ್ಷನ್ ಟೈಮ್ನಲ್ಲಿ ರಾಜಕೀಯ ಜಗಳ ಮಾಮೂಲಿ. ಆದರೆ ರಾಷ್ಟ್ರಪತಿಯವರು ಬಂದಾಗ ಹೇಗೆ ಗೌರವ ಸಲ್ಲಿಸಬೇಕು, ಹೇಗೆ ನಡೆಸಿಕೊಳ್ಳಬೇಕು ಅನ್ನೋದನ್ನ ಮಮತಾ ಬ್ಯಾನರ್ಜಿ ಸರ್ಕಾರ ಮರೆತು ಹೋಯ್ತಾ ಅನ್ನೋದಷ್ಟೇ ಪ್ರಜ್ಞಾವಂತರ ಪ್ರಶ್ನೆ. ರಿಪೋರ್ಟ್ ನ್ಯೂಸ್ 18. ಮುಖ್ಯಮಂತ್ರಿ ಬದಲಾವಣೆಯ ಬಿರುಗಾಳಿ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇಂತಹ ಹೊತ್ತಲ್ಲೇ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕಾರ್ಯಕ್ರಮಕ್ಕೆ ಸಿಎಂ ಗೈರಾಗಿದ್ದಾರೆ. ಆದರೆ ಬೆಂಗಳೂರಿನಿಂದ ಕಲಬುರಗಿಯಿಂದ ದೆಹಲಿಗೂ ಖರ್ಗೆ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿರೋದು ಹತ್ತಾರು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಕುರ್ಚಿ ಕಚ್ಚಾಟದ ಮಧ್ಯೆ ಖರ್ಗೆ ಡಿಕೆಶಿ ಮಾತುಕತೆ. ಬೆಂಗಳೂರು ಕಲಬುರಗಿ ದೆಹಲಿಗೆ ಒಟ್ಟಿಗೆ ಪಯಣ. ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಯದ್ದೇ ಸದ್ದು ಗದ್ದಲ. ಈ ಕುರ್ಚಿ ಕಚ್ಚಾಟದ ಮಧ್ಯೆನೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿಗೆ ಒಂದೇ ವಿಮಾನದಲ್ಲಿ ಬಂದಿಳಿದ್ರು. ಒಂದೇ ಕಾರಿನಲ್ಲಿ ಕಲಬುರಗಿಯಿಂದ ಚಿತ್ತಾಪುರದಲ್ಲಿ 1069 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಪ್ರಯಾಣ ಬೆಳೆಸಿದ್ರು. ಆಮೇಲೆ ಚಿತ್ತಾಪುರ ಕಾರ್ಯಕ್ರಮ ಮುಗಿಸಿದ ಇಬ್ಬರು ನಾಯಕರು ಒಂದೇ ವಿಮಾನದಲ್ಲಿ ದೆಹಲಿಗೂ ಒಟ್ಟಿಗೆ ಹೋದ್ರು. ಯುಗಾದಿ ಒಳಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತಿರೋ ಡಿಕೆ ಶಿವಕುಮಾರ್ ಆಪ್ತ ಶಾಸಕರ ಹೇಳಿಕೆ ಬೆನ್ನಲ್ಲೇ ಖರ್ಗೆ ಅವರ ಜೊತೆ ಡಿಕೆ ಶಿವಕುಮಾರ್ ಇಡೀ ದಿನ ಒಟ್ಟೊಟ್ಟಿಗೆ ಕಾಣಿಸಿಕೊಂಡ್ರು. ಚಿತ್ತಾಪುರ ಕ್ಷೇತ್ರಕ್ಕೆ 1069 ಕೋಟಿ ರೂಪಾಯಿ ಗಿಫ್ಟ್. ಡಿಕೆಶಿ ಖರ್ಗೆ ಇದ್ರೂ ಕಾರ್ಯಕ್ರಮಕ್ಕೆ ಸಿಎಂ ಗೈರು. ಒಂದು ಕಡೆ ನಾಯಕತ್ವ ಬದಲಾವಣೆ ಬಗ್ಗೆ ಖರ್ಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ.
ಆದ್ರೆ ಏನೇನು ಮಾತುಕತೆ ಆಡಿದ್ರು ಅನ್ನೋ ಗುಟ್ಟನ್ನ ಇಬ್ರೂ ಬಿಟ್ಟುಕೊಡ್ಲಿಲ್ಲ. ಇದರ ಮಧ್ಯೆನೇ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು 1069 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು. ಆದರೆ ಸಿಎಂ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿತ್ತು ಅಂತ ಕಲಬುರಗಿಯ ಸರ್ಕಾರಿ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಹೀಗಾಗಿ ನಾಯಕತ್ವ ಬದಲಾವಣೆ ವಿಷಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ ಅನ್ನೋ ಚರ್ಚೆಗಳೂ ಶುರುವಾಗಿದೆ. ಬಿಜೆಪಿಯವರ ಜೊತೆ ಸ್ವಪಕ್ಷದವರಿಗೂ ಖರ್ಗೆ ಕ್ಲಾಸ್. ಇನ್ನು ಚಿತ್ತಾಪುರ ಸಮಾವೇಶದಲ್ಲಿ ಖರ್ಗೆ ಬಿಜೆಪಿಯವರ ಕಿವಿ ಹಿಂಡಿದ್ರು. ಜೊತೆಗೆ ಸ್ವಪಕ್ಷದವರಿಗೂ ತರಾಟೆಗೆ ತಗೊಂಡ್ರು. 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳು ಆಗ್ತಿವೆ. ಆದ್ರೂ ಬಿಜೆಪಿಯವರು ನಮ್ಮನ್ನ ಬೈದಾಡಿಕೊಂಡು ಓಡಾಡ್ತಾರೆ. ನಮ್ಮವರು ಅಭಿವೃದ್ಧಿ ಆಗ್ತಿಲ್ಲ ಅಂತಾರೆ. ಇದು ಸರಿಯಲ್ಲ ಅಂತ ಖರ್ಗೆ ಸಿಟ್ಟು ಹೊರಹಾಕಿದ್ರು. ಒಂದು ಕಡೆ ನಮ್ಮ ಸರ್ಕಾರ ಇಷ್ಟೊಂದು ಕೆಲಸ ಮಾಡಿ ಸರ್ಕಾರ ಸರಿ ಇಲ್ಲ ಅಂತ ಒಬ್ಬರು ಕೆಲವು ಹೇಳ್ತಾರೆ. ಅದರ ಪ್ರಚಾರವೂ ಮಾಡ್ತಾರೆ. ನಮ್ಮವರೇ ಪ್ರಚಾರ ಮಾಡ್ತಾರೆ. ಇದು ಸರಿಯಲ್ಲ. ಈ ಬಿಜೆಪಿದವ್ರಿಗಂತೂ ಏನೂ ಕೆಲಸ ಇಲ್ಲ. ಬಿಜೆಪಿದವ್ರಿಗೆ ಒಂದೇ ಕೆಲಸ, ಕಾಂಗ್ರೆಸ್ಗೆ ಬೈಯೋದು, ಪ್ರಿಯಾಂಕಗೆ ಬೈಯೋದು, ನನಗೆ ಬೈಯೋದು, ರಾಹುಲ್ ಗಾಂಧಿ ಅವ್ರಿಗೆ ಬೈಯೋದು ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಬೈಯೋದು, ನಮ್ಮೆಲ್ಲರಿಗೆ ಬೈಯೋದು. ಮತ್ತು ಮ್ಯಾಲಿಂದ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ಗೆ ಅವರೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಚಿತ್ತಾಪುರ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ 5 ಗ್ಯಾರಂಟಿಗಳು ದೇಶಕ್ಕೆ ಮಾದರಿ ಅಂತ ಹೇಳಿದ್ರು. ಬರೀ 3 ನಿಮಿಷದಲ್ಲೇ ಸರ್ಕಾರದ ಸಾಧನೆ ಬಗ್ಗೆ ಮಾತಾಡಿ ಸುಮ್ಮನಾದ್ರು. ನಾವು 5 ಗ್ಯಾರಂಟಿಲಿ ಏನು ನಿಮಗೆ ಸುಮಾರು 9,000 ಕೋಟಿ ರೂಪಾಯಿ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ. ತಾಯಂದಿರೆಲ್ಲ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ನಮ್ಮ ಆಡಳಿತ ಇಡೀ ದೇಶದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ಅಂತ ಹೇಳಿ ಇವತ್ತು ರಾಷ್ಟ್ರದ ಅನೇಕ ನಾಯಕರುಗಳು ಇವತ್ತು ಬಿಂಬಿಸ್ತಾ ಇದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ವೇದಿಕೆಯಲ್ಲಿ ಅಬ್ಬರದ ಭಾಷಣ ಮಾಡಿದ್ರು. ಬಿಜೆಪಿಯವರಿಗೆ ಮೊದಲ ಟಾರ್ಗೆಟ್ ಮುಖ್ಯಮಂತ್ರಿಗಳು, 2ನೇ ಟಾರ್ಗೆಟ್ ಡಿಕೆ ಶಿವಕುಮಾರ್, 3ನೇ ಟಾರ್ಗೆಟ್ ನಾನೇ ಅಂತ ಹೇಳಿಕೆ ಕೊಟ್ರು. ನೀನು ಬಿಜೆಪಿ ಅವರಿಗೆ ಪ್ರೈಮ್ ಟಾರ್ಗೆಟ್ ಆಗಿದ್ಯಾ. ಮೊದಲನೇ ಟಾರ್ಗೆಟ್ ಸಿದ್ದರಾಮಯ್ಯನವರು, 2ನೇ ಟಾರ್ಗೆಟ್ ಡಿಕೆ ಶಿವಕುಮಾರ್ ಅವರು, 3ನೇ ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಅವರು ಅಂತ ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿ ನಮ್ಮ ಮೂಲಮಂತ್ರ ಅಂತ ಕೈ ನಾಯಕರು ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ. ಆದರೆ ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು 10 ಚರ್ಚೆಗಳನ್ನ ಹುಟ್ಟುಹಾಕಿದೆ. ಖಾಸಗಿ ಕಾರ್ಯಕ್ರಮದ ಪ್ರಯುಕ್ತ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಎಐಸಿಸಿ ನಾಯಕರನ್ನೂ ಭೇಟಿಯಾಗಲಿದ್ದು ಡಿಸಿಎಂ ಅವರ ಕನಸು ನನಸಾಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18, ಕಲಬುರಗಿ.